ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನೆರೆಯ ಪಾಪಿ ಪಾಕಿಸ್ತಾನ ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ದೇಶವನ್ನ ನಿರ್ವಹಣೆ ಮಾಡೋ ಸಲುವಾಗಿ ಕಂಡ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಮುಂದೆ ಪಾಕಿಸ್ತಾನದ ಸೋಕಾಲ್ಡ್ ಜನಪ್ರತಿನಿಧಿಗಳು ಅಂಗಲಾಚ್ತಾ ಇರೋದು, ಭಿಕ್ಷೆ ಬೇಡ್ತಾ ಇರೋದು. ಇನ್ಫ್ಯಾಕ್ಟ್ ಪಾಕಿಸ್ತಾನದ ಪ್ರಧಾನಿನೇ ಮೊನ್ನೆ ಹೇಳ್ಕೊಂಡ ಹೇಳಿಕೆ, ನಾವು ಎಲ್ಲೆಲ್ಲಿ ಹೋಗಿ ಭಿಕ್ಷೆ ಬೇಡಿದ್ದೀವಿ ನಮಗೆ ಮಾತ್ರ ಗೊತ್ತು ಅನ್ನೋ ರೀತಿಯ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿನ ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಭಾರತದ ವಿರುದ್ಧ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುವ ಪಾಕಿಸ್ತಾನ, ಮಗ್ಗಲಿನಿಂದ ಉಗ್ರರನ್ನ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪೋಷಿಸಿ ಕಳುಹಿಸುವ ಪಾಕಿಸ್ತಾನಕ್ಕೆ ಇದೀಗ ಭಾರತದ ಕಡೆಯಿಂದ ಮತ್ತೊಂದು ಚಡಿಯೇಟು ಬೀಳಲಿಕ್ಕೆ ಮುಹೂರ್ತ ನಿಗದಿಯಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಪೆಹಲ್ಗಾಮ್ನಲ್ಲಿ ಕಳೆದ ಏಪ್ರಿಲ್ನಲ್ಲಿ ಆದ ಉಗ್ರರ ದಾಳಿ, ಅಲ್ಲಿ ಹಿಂದೂಗಳನ್ನು ಹುಡುಕಿ ಜಿಹಾದಿ ಟೆರರಿಸ್ಟ್ಗಳು ನರಮೇಧವನ್ನು ನಡೆಸಿದ್ದು. ಅದಾದ ನಂತರ ಭಾರತ ಇದಕ್ಕೆ ದಿಟ್ಟ ಪ್ರತೀಕಾರದ ಉತ್ತರವಾಗಿ ಆಪರೇಷನ್ ಸಿಂಧೂರ ನಡೆಸಿ ಉಗ್ರರ ನೆಲೆಗಳನ್ನು ಪ್ರಿಸೈಸ್ ಆಗಿ ಹುಡುಕಿ ಉಗ್ರರ ನೆಲೆಯನ್ನ ಪಾಕಿಸ್ತಾನದ ಒಳಗ್ನುಗ್ಗಿ ಹೊಡೆದು ಹಾಕಿದ್ದು. ಇದೆಲ್ಲವೂ ನಿಮಗೆ ಗೊತ್ತಿರೋ ವಿಚಾರವೇ. ಇದು ಯುದ್ಧದ ಭಾಗ ಆದರೆ ಇನ್ನು ರಾಜತಾಂತ್ರಿಕವಾಗಿ ಕೂಡ ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಪಾಕಿಸ್ತಾನ ನೋಡಿಕೊಳ್ಳುವಂತಹ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಂಡು. ಅದರಲ್ಲಿ ಬಹಳ ಪ್ರಮುಖವಾದದ್ದು ಸಿಂಧೂ ಜಲ ಒಪ್ಪಂದವನ್ನ ಕೈಬಿಡೋದು. ಸಿಂಧೂ ಜಲ ಒಪ್ಪಂದ ಯಾವಾಗ ಅಬ್ರೋಗೇಟ್ ಆಯಿತೋ ಆಗಿನಿಂದಲೇ ಪಾಕಿಸ್ತಾನಕ್ಕೆ ಜಲಕ್ಷಾಮ ಅನ್ನೋದು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ವೀಕ್ಷಕರೇ, ಪಾಕಿಸ್ತಾನ ಕೃಷಿಯನ್ನ ಆಧರಿಸುವ ದೇಶ ಕೂಡ ಹೌದು. ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತದ ಗಡಿಗೆ ಹೊಂದ್ಕೊಂಡಿರುವ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಒಂದು ಅರ್ಥದಲ್ಲಿ ಇಡೀ ಪಾಕಿಸ್ತಾನಕ್ಕೆ ಅನ್ನವನ್ನ ನೀಡುವ ಕೃಷಿ ಪ್ರಾಧಾನ್ಯತೆಯನ್ನ ಒಳಗೊಂಡಿರತಕ್ಕಂಥ ಪ್ರಾಂತ್ಯವಾಗಿದೆ. ಇಲ್ಲಿನ ಕೃಷಿ ಬಹುತೇಕ ನಿರ್ಧಾರವಾಗೋದೆ ಭಾರತದಿಂದ ಹರಿದು ಹೋಗುವ ಸಿಂಧೂ ನದಿಯ ನೀರಿನ ಮೇಲೆ. ಹೀಗಾಗಿ ಸಿಂಧೂ ಜಲ ಒಪ್ಪಂದದ ಮೂಲಕ ಯಾವಾಗ ಇಡೀ ಸಿಂಧೂ ನದಿಯ ನೀರು ಹರಿಯುವಿಕೆಯನ್ನ ಕಂಟ್ರೋಲ್ನ ಭಾರತ ತನ್ನ ವಶದಲ್ಲಿ ಪಡ್ಕೊಳ್ತೋ, ಪಾಕಿಸ್ತಾನದ ಕೃಷಿಗೆ, ಅದರಲ್ಲೂ ಪಾಕಿಸ್ತಾನದ ಜನರ ಕುಡಿಯುವ ನೀರು ಹಾಗೆ ವಿವಿಧ ಉದ್ದೇಶಕ್ಕೆ, ಇಂಡಸ್ಟ್ರಿಯಲ್ ಪರ್ಪಸ್ ಸೇರಿದಂತೆ ವಿವಿಧ ಉದ್ದೇಶಕ್ಕೆ ಬಳಸುವ ನೀರಿನ ಕಂಪ್ಲೀಟ್ ಕಂಟ್ರೋಲ್ ಒಂದರ್ಥದಲ್ಲಿ ಭಾರತದ ಕೈಗೆ ಬಂದಂಗಾಯ್ತು. ಅಲ್ಲಿಗೆ ಒಂದು ಚಡಿಯೇಟ್ ಕೊಟ್ಟಿದ್ದಾಯ್ತು. ಇದೀಗ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಮತ್ತೊಂದು ಮರ್ಮಾಘಾತ, ಅದರಲ್ಲೂ ನೀರಿನ ವಿಚಾರದಲ್ಲೇ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ನೀಡಲಿಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ. ಯಾವ ರೀತಿ? ಇದಕ್ಕೆ ಸ್ಪಷ್ಟವಾದ ಉತ್ತರ, ಸಾವಲ್ಕೋಟ್ ಜಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆ ಮಾಡಲಿಕ್ಕೆ ಭಾರತ ಕೈಗೊಂಡಿರುವ ದಿಟ್ಟ ಹೆಜ್ಜೆ. ವೀಕ್ಷಕರೇ, ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ನಿರ್ಮಾಣವಾಗ್ತಾ ಇರೋದು ಭಾರತದ ಗಡಿ ಒಳಗೇನೆ, ಜಮ್ಮು ಕಾಶ್ಮೀರದಲ್ಲೇನೆ. ಚೆನಾಬ್ ನದಿಗೆ ಅಡ್ಡಲಾಗಿ ಈ ಒಂದು ಜಲ ವಿದ್ಯುತ್ ಪವರ್ ಸ್ಟೇಷನ್ ಅನ್ನ ಕಟ್ಟಲಿಕ್ಕೆ ಭಾರತ ಇದೀಗ ಮುನ್ನುಡಿಯನ್ನ ಇಟ್ಟಿದೆ. ಇಲ್ಲಿಂದ ಒಂದು 8-9 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಕೂಡ ಆಗುತ್ತೆ ಅನ್ನೋ ಭರವಸೆಯನ್ನ ಸಂಬಂಧಪಟ್ಟ ಇಲಾಖೆಯ ಸಚಿವರು, ಭಾರತದ ಕೇಂದ್ರ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅರೆ, ಭಾರತದ ಗಡಿಯ ಒಳಗೆ ಚೆನಾಬ್ ನದಿಗೆ ಅಡ್ಡಲಾಗಿ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡೋದಕ್ಕೂ ಪಾಕಿಸ್ತಾನಕ್ಕೆ ಜಲ ಆಘಾತಕ್ಕೂ ಉಂಟಾಗ್ಲಿಕ್ಕೂ ಹೇಗೆ ಸಂಬಂಧ ಅಂತ ಹೇಳಿ ನಿಮಗೆ ಪ್ರಶ್ನೆ ಉದ್ಭವ ಆಗ್ಬೋದು. ಟ್ವಿಸ್ಟ್ ಇರೋದಿಲ್ಲೇನೆ. ಈಗ ಆಲ್ರೆಡಿ ಸಿಂಧೂ ಜಲ ಒಪ್ಪಂದ ಅಬ್ರೋಗೇಟ್ ಆಗಿರೋದ್ರಿಂದ ಪಾಕಿಸ್ತಾನ ಎದುರಿಸ್ತಾ ಇರುವ ನೋವೇನೆ ಸಾಕಷ್ಟಿದೆ. ಇನ್ನೂ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಮೂಲಕ ಪಾಕಿಸ್ತಾನಕ್ಕೆ ಮತ್ತಷ್ಟು ಜಲಕ್ಷಾಮ ಉಂಟಾಗೋದು ನಿಶ್ಚಿತ. ಯಾಕಂದ್ರೆ ಸಿಂಧೂ ನದಿಯ ಉಪನದಿಗಳು ಅದೇ ಬೇಸನ್ನಲ್ಲಿ ಬರೋದೇ ಈ ಚೆನಾಬ್ ನದಿ ಕೂಡ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ. ಪಾಕಿಸ್ತಾನದಲ್ಲಿ ಸರಿಸುಮಾರು 90% ಕೃಷಿ ಚಟುವಟಿಕೆಗಳು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಸರಿಸುಮಾರು 90% ಕೃಷಿ ಚಟುವಟಿಕೆ ಡಿಪೆಂಡ್ ಆಗಿರೋದೇ ಈ ಚೆನಾಬ್ ನದಿಯ ನೀರಿನ ಆಧಾರದ ಮೇಲೆ. ಈಗ ಆ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾ ಇರುವ ಅಣೆಕಟ್ಟಿದು ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರೋದು. ಅಲ್ಲಿಗೆ ಪಾಕಿಸ್ತಾನದ 90% ಕೃಷಿಗೆ ಆಧಾರ ಸ್ತಂಭವಾಗಿರುವ, ಜೀವನಾಡಿಯಾಗಿರುವ ನದಿಯ ನೀರಿಗೆ ಇನ್ನು ಮುಂದೆ ಭಾರತ ಈ ಪ್ರಾಜೆಕ್ಟ್ ಆದ ನಂತರದಲ್ಲಿ ಯಾವಾಗ ಬೇಕೋ ಆವಾಗ ಬ್ರೇಕ್ ಹಾಕಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಈ ಚೆನಾಬ್ ನದಿಯ ಮೂಲಕ ಪಾಕಿಸ್ತಾನಕ್ಕೆ ಎಷ್ಟು ನೀರು ಬಿಡಬೇಕು, ಯಾವಾಗ ಬಿಡಬೇಕಾ ಬೇಡವಾ, ಇದರ ಕಂಟ್ರೋಲ್ ಭಾರತಕ್ಕೆ ಬಂದಂತಾಗುತ್ತೆ ಈ ಸವಾಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ. ಹೀಗಾಗೇನೆ ಪಾಕಿಸ್ತಾನ ಭಾರತ ಸರ್ಕಾರದ ಈ ಅನೌನ್ಸ್ಮೆಂಟ್
ಸವಾಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ನಿರ್ಮಾಣಕ್ಕೆ ಬಿಡ್ ಏನು ಕರೀಲಿಕ್ಕೆ ಅನುಮತಿಯನ್ನ ಗ್ರೀನ್ ಸಿಗ್ನಲ್ ಅನ್ನ ಭಾರತದ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈ ಅನೌನ್ಸ್ಮೆಂಟ್ ಕೇಳಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂತಂದ್ರೆ 90% ಕೃಷಿಗೆ ಬಳಕೆ ಆಗ್ತಾ ಇರುವ ನೀರಿಗೆ ಕಡಿವಾಣ ಬೀಳುತ್ತೆ. ಅದರ ಕಂಪ್ಲೀಟ್ ಕಂಟ್ರೋಲ್ ಭಾರತದ ಕೈಗೆ ಬರುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿರೋದೇ ಇದೀಗ ಪಾಕಿಸ್ತಾನದ ನಡುಕಕ್ಕೆ ಕಾರಣವಾಗಿದೆ. ಕೇವಲ ಕೃಷಿಗೆ ಮಾತ್ರವಲ್ಲ ವೀಕ್ಷಕರೇ, ಕೆಲ ರಾಷ್ಟ್ರೀಯ ಮಾಧ್ಯಮಗಳ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ 10 ಮಂದಿಯ ಪೈಕಿ 9 ಮಂದಿ ತಮ್ಮ ದಿನನಿತ್ಯದ ಬಳಕೆಯ ನೀರು ಹಾಗೆ ಕುಡಿಯೋ ನೀರಿಗೆ 10 ಮಂದಿಯಲ್ಲಿ 9 ಮಂದಿ ಪಾಕಿಸ್ತಾನಿಯರು ನೀರಿಗಾಗಿ ಡಿಪೆಂಡ್ ಆಗಿರೋದು ಭಾರತದಿಂದ ಬಿಡುಗಡೆ ಆಗ್ತಾ ಇರುವ ಅಥವಾ ಭಾರತದಿಂದ ಹರಿದು ಹೋಗ್ತಾ ಇರುವ ನದಿಗಳ ನೀರಿನ ಮೂಲದ ಮೇಲೇನೆ. ಅಲ್ಲಿಗೆ ಪಾಕಿಸ್ತಾನದ ಮೋರ್ ದೆನ್ 90%, ಅಪ್ರಾಕ್ಸಿಮೇಟ್ಲಿ 90%ನಷ್ಟು ಜನರ ಬದುಕು ಕೂಡ ಕುಡಿಯೋ ನೀರು ಅಂತಂದರೆ ಜೀವನಕ್ಕೆ ಅತ್ಯಂತ ಅವಶ್ಯಕ, ನೀರಿಗೆ ಹಾಹಾಕಾರ ಅಂದರೆ ಜೀವನ ಅಸ್ತವ್ಯಸ್ತ. ಹೀಗಾಗಿ 90% ಪಾಕಿಸ್ತಾನಿಗರ ಜೀವನ ಇದೀಗ ಭಾರತದ ಕೈಯಲ್ಲಿರುವ ಈ ಕಂಟ್ರೋಲ್ ಏನಿದೆ ಅಥವಾ ರಿಮೋಟ್ ಕಂಟ್ರೋಲ್ ಏನಿದೆ ಇದರ ಮೇಲೇನೆ ಡಿಪೆಂಡ್ ಆಗೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಭಾರತದ ಈ ದಿಟ್ಟ ಹೆಜ್ಜೆಯಿಂದಾಗಿ ಪಾಕಿಸ್ತಾನದಲ್ಲಿ ಒಂದರ್ಥದಲ್ಲಿ ನಡುಕ ಶುರುವಾಗಿದೆ. ಇದು ಹಾಗಾದರೆ ಕೇವಲ ಪಾಕಿಸ್ತಾನಕ್ಕೆ ನೀರನ್ನು ಬಿಡೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ನಿರ್ಮಾಣವಾಗ್ತಾ ಇರುವ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ರಾಜೆಕ್ಟಾ? ಭಾರತಕ್ಕೆ ಇದರಿಂದ ಬೇರೆ ಏನೂ ಲಾಭ ಇಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಬಹಳ ಸ್ಪಷ್ಟವಾಗಿದೆ. ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರದಲ್ಲಿ ಭಾರತದ ಒಟ್ಟು ಪವರ್ ಪ್ರೊಡಕ್ಷನ್ನಲ್ಲಿ ಸರಿಸುಮಾರು 800, ಇದು ಮಿನಿಮಮ್ ಎಕ್ಸ್ಪೆಕ್ಟೇಷನ್, ಇದಕ್ಕಿಂತ ಹೆಚ್ಚಾಗೋ ಸಾಧ್ಯತೆ ಇದೆ, 800 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಇದೊಂದೇ ಪ್ರಾಜೆಕ್ಟ್ನಿಂದ ಆಗುವ ನಿರೀಕ್ಷೆ ಇದೆ. ಅಲ್ಲಿಗೆ ಭಾರತಕ್ಕೆ 2 ರೀತಿಯ ಲಾಭ. ಒಂದು, ಜನರ ಬಳಕೆಗೆ ಬೇಕಾದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇನ್ನೊಂದು, ಪಾಕಿಸ್ತಾನದ ಜುಟ್ಟು ಜನಿವಾರ ಒಂದು ಅರ್ಥದಲ್ಲಿ ಭಾರತದ ಈ ಪವರ್ ಪ್ರಾಜೆಕ್ಟ್ನ ಕೈಯಲ್ಲಿರುತ್ತೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ. ಇನ್ನು ಈ ಒಂದು ಪ್ರಾಜೆಕ್ಟ್ ಇವತ್ತು ದಿಢೀರಂತ ಘೋಷಣೆ ಆಗಿರೋದಲ್ಲ, ದಶಕಗಳಿಂದ ಪೆಂಡಿಂಗ್ನಲ್ಲಿದ್ದ ಪ್ರಾಜೆಕ್ಟ್. ಆದರೆ ಈ ಆಪರೇಷನ್ ಸಿಂಧೂರ ಹಾಗೆ ಪೆಹಲ್ಗಾಮ್ ದಾಳಿ ಇದೆಲ್ಲ ಆದ ನಂತರದಲ್ಲಿ, ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಂಧೂ ಜಲ ಒಪ್ಪಂದ ಅಬ್ರೋಗೇಟ್ ಆದ ನಂತರದಲ್ಲಿ ಭಾರತ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಜಮ್ಮು ಕಾಶ್ಮೀರ ಭಾಗದಲ್ಲಿರುವ ಪ್ರಪ್ರಥಮ ಪ್ರಾಜೆಕ್ಟ್ ಇದಾಗತ್ತೆ. ಹೀಗಾಗಿ ಇದು ಕೇವಲ ನಮ್ಮ ಇಂಟರ್ನಲ್ ವಿದ್ಯುತ್ ಉತ್ಪಾದನೆಗೆ ಮಾತ್ರವಲ್ಲ, ಸ್ಟ್ರಾಟಜಿಕ್ ಆಗಿ ಕೂಡ ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧವಾಗಿ ಮತ್ತೊಂದು ಇಂಡೈರೆಕ್ಟ್ ವೆಪನ್ ಆಗಿ ಕೂಡ ಇದು ಬಳಕೆಯಾಗೋ ಎಲ್ಲ ಸಾಧ್ಯತೆ ಈಗ ಆಲ್ರೆಡಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಸರಿಸುಮಾರು 9 ವರ್ಷಗಳಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಅತಿ ಶೀಘ್ರದಲ್ಲಿ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನು ಕೇಂದ್ರ ಸಚಿವರು ಕೂಡ ನೀಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇತ್ತೀಚೆಗಷ್ಟೇ ಕೇಂದ್ರ ಸಚಿವರು ಇಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಕೂಡ, ಈ ಪ್ರಾಜೆಕ್ಟ್ ನಡೆಯುವ ಜಾಗದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸಿದ್ದು ಅತಿ ಶೀಘ್ರದಲ್ಲಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡುವ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಯುದ್ಧ ಅನ್ನೋದು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಪಾಕಿಸ್ತಾನದಂತಹ ಈ ಭಯೋತ್ಪಾದಕರನ್ನ ಪೋಷಿಸುವ ಪಕ್ಕದಲ್ಲೇ ಇರ್ತಕ್ಕಂಥ ರಾಷ್ಟ್ರದ ವಿರುದ್ಧ ಯುದ್ಧ ಅನ್ನೋದು ಕೇವಲ ಬಾರ್ಡರ್ಗಳಲ್ಲಿ ನಡೆಯೋ ವಿಚಾರ ಅಲ್ಲ, ಆರ್ಮಿ ಟು ಆರ್ಮಿ, ಮಿಲಿಟರಿ ಟು ಮಿಲಿಟರಿ ನಡೆಯುವಂತಹ ವಿಚಾರ ಅಲ್ಲ. ಯುದ್ಧ ಅನ್ನೋದು ಅನೇಕ ಮಜಲುಗಳಲ್ಲಿ ನಡೆಸಬೇಕಾಗತ್ತೆ. ಒಂದು ಡೈರೆಕ್ಟ್ ವಾರ್ಫೇರ್ ಆದರೆ ಇಂಡೈರೆಕ್ಟ್ ಆಗಿ ಈ ರೀತಿಯ ಪ್ರಾಜೆಕ್ಟ್ಗಳು, ಅದರಲ್ಲೂ ಸ್ಟ್ರಾಟಜಿಕಲಿ ಬಹಳ ಮಹತ್ವಪೂರ್ಣವಾದ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳೋ ಮೂಲಕ, ಹಾಗೆ ಆಯಕಟ್ಟಿನ ಜಾಗದಲ್ಲಿ ವಿಶೇಷವಾಗಿ ರೋಡ್ಗಳನ್ನು ನಿರ್ಮಾಣ ಮಾಡೋದು, ಟನಲ್ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಹಾಗೆ ಏರ್ ಸ್ಟ್ರಿಪ್ಗಳನ್ನು ನಿರ್ಮಾಣ ಮಾಡೋದು ಕೂಡ ಈ ವಾರ್ಫೇರ್ಗೆ ಪೂರಕವಾಗಿಯೇ ನಡೆಸುವಂತಹ ಅಭಿವೃದ್ಧಿ ಕಾಮಗಾರಿಗಳಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತ, ಪಾಕಿಸ್ತಾನ ಹಾಗೆ ಚೀನಾ ಎರಡೂ ದೇಶಗಳ ಗಡಿಯಲ್ಲಿ ಇಂಥ ಪ್ರಾಜೆಕ್ಟ್ಗಳಿಗೆ ಸ್ಟ್ರಾಟಜಿಕಲಿ ಬಹಳ ಪ್ರಾಮುಖ್ಯ ವಹಿಸುವಂತಹ ಪ್ರಾಜೆಕ್ಟ್ಗಳಿಗೆ ಒತ್ತು ನೀಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಭಾರತದ ಈ ಸವಾಲ್ಕೋಟ್ ಪ್ರಾಜೆಕ್ಟ್ ಕೂಡ ಅತಿ ಶೀಘ್ರದಲ್ಲಿ ಕಂಪ್ಲೀಟ್ ಆಗಲಿ. ಅದಾದ ನಂತರ ಪಾಕಿಸ್ತಾನ ಕುಯ್ಯು ಅಂದರೂ ಸಾಕು, ಅದರ ಕಂಪ್ಲೀಟ್ ಕಂಟ್ರೋಲ್, ಕುಡಿಯೋ ನೀರಿನಿಂದ ಹಿಡಿದು ಕೃಷಿವರೆಗೂ ಕಂಪ್ಲೀಟ್ ಕಂಟ್ರೋಲ್ ಈ ಒಂದು ಪ್ರಾಜೆಕ್ಟ್ನ ಡ್ಯಾಮ್ನಲ್ಲಿ ಇರುತ್ತೆ. ಅದರ ರಿಮೋಟ್ ಕಂಟ್ರೋಲ್, ಯಾವಾಗ ಭಾರತ ಬೇಕೋ ಆಗ ನೀರು ಬಿಡುಗಡೆ ಮಾಡೋದು, ಯಾವಾಗ ಬೇಡವೋ ಆಗ ನೀರನ್ನು ಕಟ್ ಆಫ್ ಮಾಡೋದು, ಈ ರೀತಿಯ ಕಂಟ್ರೋಲ್ ಭಾರತದ ಕೈಗೆ ಬರಲಿ ಅನ್ನೋದು ಆ ಭಾಗದ, ಇನ್ಫ್ಯಾಕ್ಟ್ ಇಡೀ ಭಾರತೀಯರ ನಿರೀಕ್ಷೆಯಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.